ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ನಾಯಕ ಈಶ್ವರಪ್ಪರ ಪುತ್ರ ಕಾಂತೇಶ್ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದರು. ಈಗ ಕೂಡ ಚರ್ಚೆ ಆಗ್ತಾ ಇದೆ, ಸಾಕಷ್ಟು ಚರ್ಚೆ ಆಗ್ತಿರೋದ್ರಿಂದ ಈಗ ಮತ್ತೆ ಅಲ್ಲಿ ಬೇರೆ ಬೇರೆ ಹೆಸರುಗಳು ಕೇಳಿಬರ್ತವೆ. ಹೀಗಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಂತೇಶ್ ಇದ್ದಾರೆ. ನೀವು ಕೂಡ ನೋಡ್ತೀರಿ, ಕಳೆದ 6 ತಿಂಗಳಿಂದ ಕೂಡ ಗದಗ ಮತ್ತು ಹಾವೇರಿ ಕ್ಷೇತ್ರದಲ್ಲಿ ನೀವು ಸಂಘಟನೆ ತೊಡಗಿದ್ರಿ. ಈಗ ಏನು ಚರ್ಚೆ ಆಗ್ತಿರೋದು ವಿಷಯ ಪ್ರಮುಖವಾಗಿ? ನಮ್ಮೆಲ್ಲರೂ ಕೂಡ ನಾಯಕರಾದಂಥ ಹಿರಿಯರಾದಂಥ BS ಯಡಿಯೂರಪ್ಪನವರ ಆಶೀರ್ವಾದ ಪಡ್ಕೊಂಡು ನಾನು ಹಾವೇರಿಗೆ ನಾನು ಮತ್ತು ನನ್ನ ತಂದೆಯವರು ಅನೇಕ ತಿಂಗಳಿಂದ ಪ್ರವಾಸ ಮಾಡ್ತಾ ಬರ್ತಾಯಿದ್ದೀವಿ. ಯಡಿಯೂರಪ್ಪನವರು, ರಾಘವೇಂದ್ರ ಅವರು ಮತ್ತು ವಿಜೇಂದ್ರ ಅವರು ಮೊದಲನೇ ಬಾರಿ ನಾನು ಹೋದಂಥ ಸಂದರ್ಭದಲ್ಲಿ ಹಾವೇರಿ ಟಿಕೆಟನ್ನು ಕೂಡ ಕೊಡಿಸ್ತೇನೆ, ಗೆಲ್ಸ್ಕೊಂಬರೋ ಜವಾಬ್ದಾರಿನೂ ಕೂಡ ನಂದು ಅಂತ ಅವರು ಹಾಗೇ ಹೇಳಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಹಾವೇರಿಯ ಲೋಕಸಭಾ ಟಿಕೆಟು ಪಕ್ಷ ನನಗೆ ಕೊಡುತ್ತೆ ಅನ್ನೋಂಥ ವಿಶ್ವಾಸ ನನ್ನಲ್ಲಿದೆ. ಈಗ ಪ್ರಮುಖವಾಗಿ ಚರ್ಚೆ ಆಗ್ತಿರೋದು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಕೊಡಬೇಕಂತ ಕೂಡ ಚರ್ಚೆ ಆಗ್ತಿರುವಂಥ ವಿಷಯ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಎಲ್ಲೋ ಒಂದು ಕಡೆಯಿಂದ ನಿಮಗೆ ಟಿಕೆಟ್ ಕೈ ತಪ್ಪುವಂಥ ಸಾಧ್ಯತೆ ಇದೆ ಹೇಗಂತ? ಸಂಪೂರ್ಣವಾದಂಥ 100ಕ್ಕೆ 100 ವಿಶ್ವಾಸ ಇದೆ. ಯಾವುದೇ ಕಾರಣಕ್ಕೂ ಕೂಡ ಟಿಕೆಟ್ ತಪ್ಪಂಥ ವ್ಯವಸ್ಥೆ ಆಗಲ್ಲ. ಭಾರತೀಯ ಜನತಾ ಪಕ್ಷದ ಸಂಘಟನೆಯ ಯಾವತ್ತೂ ಕೂಡ ನಮ್ಮ ತಂದೆಯವರು ತಾಯಿ ಅಂತ ತೀರ್ಮಾನ ಮಾಡಿ ನಮ್ಮ ಪಕ್ಷದಲ್ಲಿ ಈ ರೀತಿಯಾದಂಥ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾವತ್ತೂ ಕೂಡ ಆಗಲ್ಲ. 100ಕ್ಕೆ 100 ವಿಶ್ವಾಸ ಇದೆ, ನನಗೆ ಟಿಕೆಟ್ ಸಿಗತ್ತೆ. ಕಳೆದ ವಿಧಾನಸಭಾ ಚುನಾವಣೆ ಕೂಡ ನೋಡಿದ್ವಿ ನಾವು. ತಂದೆಯವರು ಟಿಕೆಟ್ ಸಿಗಲಿಲ್ಲ, ಕೊನೆಗೆ ತಮ್ಮವರು ಟಿಕೆಟ್ ಸಿಗುತ್ತಂತ ಚರ್ಚೆ ಆಗ್ತಾ ಇತ್ತು. ಕೊನೆಗೆ ಕ್ಷೇತ್ರದಲ್ಲಿ ತಮಗೂ ಕೂಡ ಟಿಕೆಟ್ ಸಿಗಲಿಲ್ಲ. ಹಾಗಾಗಿ ಈಗ ನೀವು ಲೋಕಸಭಾ ಕ್ಷೇತ್ರ ಟಿಕೆಟ್ ಕೂಡ ಆಕಾಂಕ್ಷಿ ಇದ್ದೀರಾ, ಸಂಘಟನೆಯಲ್ಲಿ ತೊಡಗಿದ್ದೀರಾ. ಈಗಲೂ ಕೂಡ ಸಾಕಷ್ಟು ಗೊಂದಲ ಶುರುವಾಗಿದೆ ಅಂತ. ಗೊಂದಲ ಏನಿಲ್ಲ, ಗೊಂದಲ ಖಂಡಿತವಾಗಿಯೂ ಯಾವುದೇ ರೀತಿಯಂಥ ಗೊಂದಲಗಳಿಲ್ಲ. ನಾನು ಹೇಳಿದ್ನಲ್ಲ, ಯಡಿಯೂರಪ್ಪನವ್ರ ಮೇಲೆ, ರಾಘವೇಂದ್ರ ಅವ್ರ ಮೇಲೆ, ವಿಜೇಂದ್ರ ಅವ್ರ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಖಂಡಿತವಾಗಿಯೂ ಹಾವೇರಿಯಿಂದ ನನಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನನಗೆ ಖಂಡಿತ ಸಿಗುತ್ತೆ ಅಂತ ವಿಶ್ವಾಸ ನನ್ನಲ್ಲಿದೆ. ಒಂದು ವೇಳೆ ಟಿಕೆಟ್ ಏನಾದರೂ ಕೈ ತಪ್ಪಿದರೆ ತಮ್ಮ ಮುಂದಿನ ನಿರ್ಧಾರ ಯಾವುದೇ ರೀತಿ? ಆ ಪ್ರಶ್ನೆನೇ ಉದ್ಭವ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಆ ಪ್ರಶ್ನೆ ಯಾವಾಗ ಉದ್ಭವ ಆಗುತ್ತೆ? ಟಿಕೆಟ್ ಸಿಗಲ್ಲ ಅನ್ನೋ ಸಂದರ್ಭದಲ್ಲಿ. ಈಗ ಯಾವುದೇ ಕಾರಣಕ್ಕೂ ಕೂಡ ಆ ಪ್ರಶ್ನೆ ಉದ್ಭವ ಆಗಲ್ಲ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ. ಖಂಡಿತವಾಗಿಯೂ ಚುನಾವಣೆಯಲ್ಲಿ ನಮಗೆ ಟಿಕೆಟ್ ಸಿಗೋಂಥ ವಿಶ್ವಾಸ ಖಂಡಿತವಾಗಿ ನನಗಿದೆ. ಈಗ ಸಹಜವಾಗಿ ನಿಮ್ಮ ಮನೆಗೆಲ್ಲ ಬಂದಿರೋ ನೋಡ್ತಿರ್ಬೋದು, ಕಾರ್ಯಕರ್ತರು ಬಂದರೆ, ಮುಖಂಡರು ಬಂದರೆ, ಪ್ರಮುಖವಾಗಿ ಅವರು ಕೂಡ ಚರ್ಚೆ ಆಗ್ತಿದೆ. ಎಲ್ಲರೂ ಕೂಡ ಒಂದು ಕಡೆಯಿಂದ ಎಲ್ಲೋ ಒಂದು ಪ್ರಮುಖ ಚರ್ಚೆ ಆಗ್ತಿರೋದ್ರೆ ಎಲ್ಲೊಂದು ಕಡೆಯಿಂದ ಆಚೆ ಈಚೆ ಆಗ್ತಿದೆ, ಟಿಕೆಟು ಬೊಮ್ಮಾಯಿಯವರ ಹೆಸರು ಕೇಳಿ ಬರ್ತಾ ಇದೆ ಅಂತ ಚರ್ಚೆ ಕಾರ್ಯಕರ್ತರು ಕೂಡ ಮಾಡ್ತಿದ್ದಾರೆ. ಇಲ್ಲ, ಪ್ರತಿದಿನನೂ ಕೂಡ ನಮ್ಮ ಎಲ್ಲ ಕಾರ್ಪೊರೇಟ್ಗಳಿರ್ಬೋದು, ಪಕ್ಷದ ಪ್ರಮುಖರುಗಳು ನಮ್ಮ ಮನೆಗೆ ಬರೋದು ಸಾಮಾನ್ಯವಾಗಿ ಬರ್ತಾನೆ ಇರ್ತಾರೆ. ಈ TV ಮಾಧ್ಯಮದಲ್ಲಿ ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಗೊಂದಲ ಆಗಿರೋದ್ರಿಂದ ಅವರು ಕೂಡ ಮನಸ್ಸಿನಲ್ಲಿ ಸ್ವಲ್ಪ ಆಘಾತ ಇದೆ. ಸಂಪೂರ್ಣವಾದಂಥ ವಿಶ್ವಾಸ ನಮ್ಮ ಪಕ್ಷದ ಮೇಲಿದೆ. ಪಕ್ಷದ ಹಿರಿಯಾದಂಥ ಯಡಿಯೂರಪ್ಪನವ್ರ ಮೇಲೆ, ರಾಘವೇಂದ್ರ ಅವ್ರ ಮೇಲೆ, ವಿಜೇಂದ್ರ ಅವ್ರ ಮೇಲೆ ಇದೆ. 100ಕ್ಕೆ 100 ಭಾಗ ನನಗೆ ಟಿಕೆಟ್ ಸಿಗುತ್ತೆ. ಇನ್ನು ಘೋಷಣೆ ಯಾವಾಗ ಮಾಡುವ ಟಿಕೆಟು? ಚರ್ಚೆ ಆಗ್ತಿರುವಂಥ ವಿಷಯ ನೋಡಿದಾಗ ಡೈಲಿ ಸಭೆ ಮೇಲೆ ಸಭೆ ಆಗ್ತಿದ್ದಾವೆ. ರಾಷ್ಟ್ರದಲ್ಲಿ ಯಾವಾಗ 2ನೇ ಪಟ್ಟಿ ಬಿಡುಗಡೆ ಆಗುತ್ತೆ ಅವಾಗ ಹಾವೇರಿದ್ದು ಕೂಡ ಬಿಡುಗಡೆ ಆಗುತ್ತೆ, ಶಿವಮೊಗ್ಗದ್ದು ಕೂಡ ಬಿಡುಗಡೆ ಆಗುತ್ತೆ. ತಮಗೆ ಏನು ವಿಶ್ವಾಸ ಇದೆ? ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರ ಸಂಘಟನೆ ತೊಡಗಿದ್ರಿ, 6 ತಿಂಗಳಲ್ಲಿ ಕೆಲಸ ಮಾಡಿದ್ರಿ. ತಮಗೆ ಯಾವ ವಿಶ್ವಾಸ ಇದೆ? ಅಲ್ಲಿ ಮತದಾರರು ಹೇಗಿದೆ ಅಂತ ಪಲ್ಸ್? ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿ ನಗಣ್ಯ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಮೋದಿನೇ ಕ್ಯಾಂಡಿಡೇಟ್. ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಮೋದಿ. ಹಾಗಾಗಿ ಎಲ್ಲ 28ಕ್ಕೆ 28 ಕ್ಷೇತ್ರನೂ ಕೂಡ ನಾವು ಗೆಲ್ತೇವೆ. ಅದೇ ರೀತಿ ಹಾವೇರಿ ಗದಗ ಲೋಕಸಭಾ ಚುನಾವಣೆ ಕ್ಷೇತ್ರನೂ ಕೂಡ ನಾವು ಗೆಲ್ತೇವೆ. ಇದು KE ಕಾಂತೇಶ್ ಅವ್ರ ಮಾತಾಗಿದೆ. ನನಗೆ ಟಿಕೆಟ್ ಸಿಗುವಂಥ ಎಲ್ಲ ವಿಶ್ವಾಸ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.